ಕೆಕೆಆರ್ಜಿಬಿಯಲ್ಲಿ ಗೋಲ್ಮಾಲ್ ಶಾಲೆಗಳ ಅನುದಾನ ಗುಳುಂ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ನೆಪ ಕೋಟಿ ಕೋಟಿ ಲೂಟಿ ಶಾಲೆಗಳಿಗಿಲ್ಲ ಸೋಲಾರ್ ಪ್ಯಾನೆಲ್ ಅಧಿಕಾರಿಗಳು ಗುತ್ತಿಗೆದಾರರಿಂದ ಅಕ್ರಮ ಕೆಕೆಆರ್ಜಿಬಿ ಗೋಲ್ಮಾಲ್ ಶಾಲೆಗಳ ಹಣ ಲೂಟಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಹಣವನ್ನ ಗುಳು ಮಾಡಿದ್ರ ಹಾಗಾದ್ರೆ ಅಧಿಕಾರಿಗಳು ಅಭಿವೃದ್ಧಿಯ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿದೆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳಿಂದ ಲೂಟಿಯಾಗಿದೆ ಎನ್ನುವಂತ ಗಂಭೀರ ಆರೋಪ ಇದೆ ಕೆಕೆಆರ್ಜಿಬಿ ಅಧ್ಯಕ್ಷ ಅಜಯ್ ಸಿಂಗ್ ಅವರ ಇಲ್ಲಿ ನೋಡಿ ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು ಶಾಲೆಗಳ ಅಭಿವೃದ್ಧಿ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಗುಳು ಮಾಡಿದ್ರ ಇಂಥದ್ದೊಂದು ಅನುಮಾನ ಶಂಕೆ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಅನುದಾನ ಬಿಡುಗಡೆ ಆದ್ರೂ ಕೂಡ ಮೀಸಲಿಟ್ಟಂತಹ ಅನುದಾನ ಬಂದರೂ ಕೂಡ ಉಪಯೋಗಕ್ಕೆ ಬಂದಿಲ್ಲ ಶಾಲೆಗಳಿಗೆ ಸೋಲಾರ್ ಪ್ಯಾನೆಲ್ ಅಳವಡಿಕೆ ಮಾಡುವುದಕ್ಕೆ ಹಣ ಕೊಟ್ಟಿತ್ತು ಆದರೆ ಅದರ ನೆಪದಲ್ಲಿ ಲೂಟಿ ಮಾಡಿದ್ರ ಕೆಕೆಆರ್ಜಿಬಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕೆಕೆಆರ್ಜಿಬಿ ಅಧ್ಯಕ್ಷರಾಗಿರುವಂತಹ ಅಜಯ್ ಸಿಂಗ್ ಅವರು ನೋಡಲೇಬೇಕು ಈ ಬಗ್ಗೆ ಶಾಲೆಗಳ ದುರಸ್ತಿಗೆ ಬಂದಂತಹ ಅನುದಾನವುಗಳು ಈ ಸೋಲಾರ್ ಪ್ಯಾನೆಲ್ ಬಿಡಿ ಒಂದ್ ಕಡೆ ಮತ್ತೊಂದು ಕಡೆ ಶಾಲೆಗಳ ಕೊಠಡಿಗಳು ಬಿದ್ದೋಗುವಂತ ಪರಿಸ್ಥಿತಿಯಲ್ಲಿದ್ದಾವೆ ಅದರ ದುರಸ್ತಿಗೆ ಬಂದಂತಹ ಹಣವನ್ನು ಕೂಡ ಬಿಟ್ಟಿಲ್ಲ ದುರಸ್ತಿಯನ್ನೇ ಮಾಡಿಲ್ಲ ಬೀದರ್ನ ಔರಾದ್ ಮತ್ತಿತರ ಕಡೆಗಳಲ್ಲಿ ಈ ರೀತಿಯಾದಂತಹ ಗಂಭೀರ ಆರೋಪ ಕೇಳಿಬಂದಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದಂತಹ ಕೋಟಿ ಕೋಟಿ ಹಣ ಬರೋಬ್ಬರಿ ಈ ಭಾಗದಲ್ಲಿ 49 ಶಾಲೆಗಳಿಗೆ ಬಿಡುಗಡೆಯಾಗಿದ್ದಂತಹ ಅನುದಾನ ಇದು ಸಂಬಂಧಪಟ್ಟಂಗೆ ಸುತ್ತೋಲೆ ಕೂಡ ಇದೆ ಸರ್ಕಾರದಿಂದ ಹೊರಡಿಸಿರುವಂತದ್ದು ಅದನ್ನ ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ ಶಾಲೆ ಅಭಿವೃದ್ಧಿ ಯಾವ ಯಾವ ಶಾಲೆಗಳು ಎಷ್ಟೆಷ್ಟು ಅನುದಾನ ಅನ್ನುವಂಥದ್ದು 49 ಶಾಲೆಗಳ ಪಟ್ಟಿ ಕೂಡ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಬೀದರ್ ಕೆಆರ್ಡಿಎಲ್ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತ ಅಧಿಕಾರಿಗಳು ಕಚೇರಿಯವರು ಏನ್ ಮಾಡಿದಾರೆ ಅಂತಂದ್ರ 2023, 24, 25, 26ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಒಳಗ ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ ಅಂತ ಹೇಳಿ ಈಗಾಗಲೇ ಏನಂದ್ರೆ 4 ಲಕ್ಷ ರೂಪಾಯಿ ದುಡ್ಡು ಇಂಟ್ರೆಸ್ಟ್ ಬಿಟ್ಟಾರ. ಇದೇ ತರ ಏನಂದ್ರೆ ನಮ್ಮ ಔರಾದು ಕಮಲನಗರ ತಾಲೂಕಾ ಒಳಗೆ 49 ಸ್ಕೂಲ್ ಒಳಗ ಸೋಲಾರ್ ಪ್ಯಾನೆಲ್ ಅಳವಡಿಸ್ಬೇಕಂತ ಹೇಳಿ 1,52 ಲಕ್ಷ ರೂಪಾಯಿದು ಎಸ್ಟಿಮೇಟ್ ಮಾಡಿದಾರೆ ಅವರು. ಮಾಡಿ ಏನ್ ಮಾಡ್ಯಾರ ಅಂತಂದ್ರ ಸುಮಾರು 4-5 ಸ್ಕೂಲ್ ಕೂರಿಸಿ ಬಾಕಿ ಸ್ಕೂಲ್ ಯಾವ ಊರನ್ನು ಕೂರ್ಸೇ ಇಲ್ಲ. ಫೆಬ್ರವರಿ 2020 ಒಳಗೆ ಏನಂದ್ರೆ ಪೂರಾ ಟೋಟಲ್ ಏನಾದ್ರು ಪೇಮೆಂಟ್ ಎಬ್ಬಿಸ್ಬಿಟ್ಟಾರ್ರಿ. ಇದೇ ತರ ಏನ್ ಮಾಡತ್ತಾರ ಲ್ಯಾಂಡ್ ಆರ್ಮಿದವರು ಬೀದರ್ ಕೆಆರ್ಡಿಎಲ್ ಕಚೇರಿಯವರು ಅಂತಂದ್ರ ಕೆಲಸ ಮಾಡಲ್ಲ ಏನಿಲ್ಲ ಹೆಸರಿಗೆ ಮಾತ್ರ ಸರ್ಕಾರಕ್ಕೆ ಏನಂತಂದ್ರ ಪ್ರೋಗ್ರೆಸ್ ರಿಪೋರ್ಟ್ ತೋರಿಸ್ತಾರೆ. ಔರಾದ್ ಶಾಸಕರು ಪ್ರಭು ಚೌಹಾಣ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸರ್ ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು. 49 ಶಾಲೆಗಳಿಗೆ ಸರ್ ಟೋಟಲಿ ಅನುದಾನ ಬಿಡುಗಡೆ ಆಗಿದ್ದು, ಬಟ್ ಅದು ಏನಾಗಿದೆ ಎಲ್ಲಿವರೆಗೂ ಬಂದಿದೆ ಆ ಬಗ್ಗೆ ಏನಾದರೂ ಡೀಟೇಲ್ಸ್ ನಿಮಗೇನಾದ್ರೂ ಬಂದಿದೆಯಾ ಸರ್ ಇಲ್ಲಿವರೆಗೆ? ನಮ್ದು ಇನ್ನು ಡೀಟೇಲ್ ಬಂದಿಲ್ಲ. ಈಗ ತಮ್ಮ ಟಿವಿನಲ್ಲಿ ಒಂದ್ ಜನ ಫೋನ್ ಮಾಡಿದ್ರು. ಬಟ್ 2023, 24 ನಾವೇ ಪೂಜಾ ಮಾಡಿದೀನಿ. ಎಲ್ಲ ಊರ್ ಹೋಗಿ ಅವೇರ್ನೆಸ್ ಮಾಡಿದೀನಿ, ಟೀಚರ್ಗೆ ಹೇಳಿದೀನಿ, ಎಲ್ಲ ಸರಿಯಾಗಿ ತಾವು ನೋಡ್ಬೇಕು, ಆಮೇಲೆ ಹ್ಯಾಂಡ್ ಓವರ್ ಮಾಡ್ಬಾರ್ದು ಹೇಳಿದೀನಿ. ಬಟ್ ಕೆಲವು ಜನ ಹೇಳ್ತಾ ಇದಾರೆ. ಬಟ್ ಕೆಲವು ಜನ ನಮ್ಮ ತಾಲೂಕಿನ ಏನಾಗಿದೆ, ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ಬಾರ್ದು ಬಹಳ ಜನ ಮಾಡ್ತಾ ಇದಾರ. ಬೇಕಂತೂ ಬ್ಲಾಕ್ ಮೇಲ್ ಬಿ ಮಾಡ್ತಾ ಇದಾರೆ. ಆಮೇಲೆ ನಾನು ಪೂರ್ತಿ ಹೇಳಲ್ಲ, ಬಟ್ ನಮ್ದು ಮಾಹಿತಿ ಬಂದ ನೀನೇ ಒಂದು ಸ್ಕೂಲ್ ಹೇಳಿದ್ರು. ಸ್ಕೂಲ್ ನಾನು ಹೋಗಿದ್ದೀನಿ, ನೋಡಿದೀನಿ ಎಲ್ಲಿ ಕೆಲಸ ಆಗಿದೆ. 2-3 ಕೆಲಸ ನಮ್ಗೆ ಗೊತ್ತಿಲ್ಲ. ಬಟ್ ಈಗ ಟಿವಿನಲ್ಲಿ 2-3 ಎಷ್ಟು ನಾನು ನೋಡ್ತಾ ಇದ್ದೀನಿ. ನಾನು ಚೆಕ್ ಮಾಡ್ಬೇಕು ಆಗುತ್ತೆ. ಬಟ್ ಬಾಕಿನಲ್ಲಿ ಅವರ ಅಭಿವೃದ್ಧಿನಲ್ಲಿ ನಮ್ಮ ಹೆಸರು ಖರಾಬ್ ಮಾಡ್ಲಾಕ ಬಹಳ ಜನ ಅವ. ನಾನು ಪ್ರತಿ ವರ್ಷ ಗ್ರಾಮಸಭೆ ಮಾಡ್ತೀನಿ, ತಮ್ಮ ಟಿವಿ ಹೇಳ್ರಿ, ಆಮೇಲೆ ಅವೇರ್ನೆಸ್ ಮಾಡ್ತೀನಿ, ಊರಿನಲ್ಲಿ ಹೇಳ್ತೀನಿ ಎಷ್ಟು ಇಲ್ಲಿ ಇಟ್ಟಿದ್ದೀನಿ, ತಾವು ನೋಡ್ಬೇಕು, ತಮ್ಮ ಜವಾಬ್ದಾರಿ ಎಲ್ಲ ಮಾಡಿದ ಮೇಲೆ ಬಿ ಹಿಂಗ ಆಗಿದೆ. ನೀವು ನಮ್ಗೆ ಗೊತ್ತಾಗಿದೆ. 2-3 ಒಂದು 10-20 ಅಥವಾ ಊರು ಹೇಳಿದ್ರಿ, ನಾವು ಚೆಕ್ ಮಾಡ್ತೀನಿ. ನಮ್ದ ಫಂಡ್ ನಾವು ಇಟ್ಟಿದ್ದೀನಿ, ನಾವು ಸ್ಕೂಲ್ ವಿಸಿಟ್ ಮಾಡಿದ್ದೀನಿ, ಪೂಜಾ ಮಾಡಿ ಎಲ್ಲ ಮಾಡಿದ್ದೀನಿ. ಬಟ್ ಈ ತರ ಆಗಿದೆ ನಮ್ದು ಇವತ್ತು ಶಾಕ್ ನ್ಯೂಸ್ ಇದೆ, ನಾವು ಚೆಕ್ ಮಾಡ್ತೀನಿ. ಈಗ ಕೆಕೆಆರ್ಜಿಬಿ ಇರೋದೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ, ಎಸ್ಪೆಷಲಿ ಶಾಲೆಗಳಿಗೆ ಕೊಟ್ಟಂತ ಅನುದಾನ, ಅಲ್ಲಿನ ಸಾಕ್ಷರತೆಯ ಪ್ರಮಾಣ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ನಾವು ಪ್ರತಿ ವರ್ಷ ನೋಡ್ತೀವಿ. ಎಕ್ಸಾಮ್ಗಳು ಮುಗಿದ ನಂತರದಲ್ಲಿ ಅದನ್ನ ಮೇಲೆತ್ತಬೇಕು ಅನ್ನುವಂಥ ರೀತಿಯಲ್ಲಿ ಹರಸಾಹಸ ಯೋಜನೆಗಳೆಲ್ಲ ಆಗ್ತಾ ಇದೆ. ಬಟ್ ಯಾರ ಲೋಪದಿಂದ ಹೀಗಾಗ್ತಾ ಇದೆ ಅಂತ ನಾವು ಹೇಳ್ತಾ ಇದ್ದೀನಿ ತಮ್ಗೆ 100% ಕರೆಕ್ಟು. ನಾವು ಕೂಡ ಗ್ರಾಮ ಸಂಚಾರದ ಮೇಲೆ ಯಾರಲ್ಲಿ ರಿಕ್ವೈರ್ಮೆಂಟ್ ಬಂದ ಮೇಲೆ ಸ್ಕೂಲಲ್ಲಿ ಏನೇನು ಬೇಕು ಟೀಚರ್ ಹೇಳ್ತಾರೆ, ಪ್ಯಾನಲ್ ಬೇಕು, ಲೈಟ್ ಬೇಕು, ಇನ್ವರ್ಟರ್ ಬೇಕು, ಈ ಪ್ರಕಾರ ನಾವು ಇಡ್ತೀವಿ.
ಸ್ಕೂಲ್ ರೆಕಾರ್ಡ್ ಆದ್ಮೇಲೆ ಇಡ್ತೀವಿ. ಆಮೇಲೆ ಈ 23, 24 ನಾನು ಆಲ್ಮೋಸ್ಟ್ ಚೆಕ್ ಮಾಡಿದೀನಿ. ತಾವ್ ಏನ್ ಹೇಳ್ತಾ ಇದ್ರಿ ನಾವು ಚೆಕ್ ಮಾಡಿಲ್ಲ, 100% ನಾವು ಚೆಕ್ ಮಾಡ್ತೀವಿ. ಆಮೇಲೆ ನಾನು ಈ ಲ್ಯಾಂಡ್ ಆರ್ಮಿ ಹೊಸ ಕೊಟ್ಟಿದ್ದೀನಿ, ಅವ್ರು ಹೆಸರು ಬಂದ ತಕ್ಷಣ ಇವತ್ತು ಕೊಟ್ಟಿಲ್ಲ. ನಮ್ದು ಹಿಂಗ ಆಡಿಷನ್ ಬಂದ ತಕ್ಷಣ ಈ ವರ್ಷ ಅವ್ರು ಕೊಟ್ಟಿಲ್ಲ, ನಾನು ಅಡ್ಡ ಕೊಟ್ಟಿದ್ದೀನಿ. ಹೋದ್ ವರ್ಷ 21 ವರ್ಷ ಕೊಟ್ಟಿದ್ದೀನಿ ಅಷ್ಟೇ. ನಾವು ಇವ್ ಮುಂಚೆ ಕೊಟ್ಟಲ್ಲ, 1 ವರ್ಷ ಕೊಟ್ಟಿದ್ದೀನಿ ಅವ್ರಿಗೆ. ಬಟ್ ಈ ವರ್ಷ ಅವ್ರಿಗೆ ಕೊಟ್ಟಿಲ್ಲ. ಈ ವರ್ಷ ಕ್ಲೋಸ್ ಮಾಡಿದ್ದೀನಿ ಹಿಂಗ ನಮ್ದು ಕಂಪ್ಲೇಂಟ್ ಬಂದ ತಕ್ಷಣ. ಬಟ್ ಎಲ್ಲೂ ಇದೀ ಒಂದು 50-50 ಹೇಳ್ತೀನಿ. ನಮ್ದೆ ಒಂದು ಲೋಪದೋಷ ಇರ್ಬಹುದು ಒಂದು, ಬಟ್ ಇಲ್ಲಿ ಬ್ಲ್ಯಾಕ್ ಮೇಲ್ ಜಾಸ್ತಿ ಮಾಡ್ತಾ ಇದಾರ. ಇಲ್ಲಿ ಬ್ಲ್ಯಾಕ್ ಮೇಲು ದುಡ್ಡು ಕೇಳ್ತಾರೆ, ಇಲ್ಲಾಂದ್ರೆ ಹಿಂಗ್ ಮಾಡ್ತಾರ ಜನ. ಹಿಬಿ ಜಾಸ್ತಿ ಅವ ಇಲ್ಲಿ. ಆಕ್ಚುಲಿ ನಾವು ಸೋಂತು ನಾನು ಹೋಗಿ ಪ್ರಾಕ್ಟಿಕಲ್ ಪೂಜಾ ಮಾಡ್ತೀನಿ, ನಾನು ಚೆಕ್ ಮಾಡ್ತೀನಿ. ಒಂದು 10% ಕೆಲಸ ಆಗ್ಬಾರ್ದು, ಬಟ್ ಈ 50-50 ಅವೆಲ್ಲ ಹೇಳ್ತಾ ಇದ್ದೀನಿ ನಮ್ಗೆ. ಬ್ಲ್ಯಾಕ್ ಮೇಲ್ ಜಾಸ್ತಿ ಇದೆ. ಒಂದ್ ಲ್ಯಾಂಡರ್ ಮೇಲೆ ಹಣ ಕೇಳ್ತಾರ, ಕುಡ್ರ ಅಂದ್ರೆ ಹಿಂಗ್ ಮಾಡ್ತಾರ. ಅದಕ್ಕಾಗಿ ನಾನು ತಾವು ಬಹಳ ಒಳ್ಳೆ ಸುದ್ದಿ ಮಾಡಿದಿರಿ, ನಮಗೆ ಗೊತ್ತಾಗಿದೆ. ಲಿಸ್ಟ್ ತಗೊಂಡು ನಾವು ಚೆಕ್ ಮಾಡ್ತೀನಿ. ನಮ್ಮ ತಾಲೂಕಾವ, ಬಾರ್ಡರ್ ತಾಲೂಕಾವ, ನಮ್ಮ ಅಭಿವೃದ್ಧಿ ಆಗ್ಬೇಕು, ನಮ್ದು ಗುರಿ ಅವ. ತಾವು 2009 ಕಡಿಮೆ ಮಾಡ್ತಾ ಇದ್ರಿ, ಯಾರು ದೇಶದಲ್ಲಿ ಮಾಡಲ್ಲ. ಓಕೆ ಸರ್, ಆದಷ್ಟು ಬೇಗ ಇದೊಂದು ಕೆಲಸ ನಿಮ್ ಕಡೆಯಿಂದ ಆಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಜೊತೆ ಮಾತನಾಡೋದಕ್ಕೆ.